ಹೆಣ್ಮಕ್ಳು ಮನೇಲಿ ಕೂತು ಮಾಡುವಂತಹ ಬಿಸ್ನೆಸ್ ಐಡಿಯಾಸ್ ಇಲ್ಲಿದೆ. ಹಾಗಿದ್ರೆ ನಿಮಗಾಗಿ ಈ 5 ಟಾಪ್ ಬಿಸ್ನೆಸ್ ಐಡಿಯಾಸ್ ಯಾವ್ದಾವುದು? ಮೊದಲನೇದು ಬೇಕರಿ ಹೋಮ್ ಮೇಡ್ ಕರಿ ಐಟಮ್ಸ್. ಈ ಬಿಸ್ನೆಸ್ ಸೂಪರ್ ಟ್ರೆಂಡಿಂಗ್ ಅಲ್ಲಿ ಇದೆ. ಎಸ್, ನಿಮಗೆ ಚೆನ್ನಾಗಿ ಕುರುಟು ತಿಂಡಿ ಅಥವಾ ಕುಕೀಸ್, ಇವನ್ ಕೇಕ್ ಮಾಡೋಕೆ ಬಂದ್ರೆ ನೀವು ಇದನ್ನ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿ ಒಳ್ಳೆ ಲಾಭವನ್ನು ಮಾಡಬಹುದು. ಇದನ್ನ ಆನ್ಲೈನ್ ಅಂದ್ರೆ ಸ್ವಿಗ್ಗಿ, ಝೊಮ್ಯಾಟೋದಲ್ಲಿ ಕೂಡ ಸೇಲ್ ಮಾಡಿ ಲಾಭ ಜಾಸ್ತಿ ಸಿಗುತ್ತೆ. ಇದಕ್ಕೆ ಅಷ್ಟಾಗಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಬೇಡ. ನಿಮ್ಮ ಕೈಯಲ್ಲಿ ಸಖತ್ತಾಗಿ ಉಪ್ಪಿನಕಾಯಿ ಮಾಡೋಕೆ ಬಂದ್ರೆ ನೀವು ಸಿಂಪಲ್ ಆಗಿ ಅದನ್ನ ಬಿಸ್ನೆಸ್ ಮಾಡಿ ಮೊದಲು ಅಕ್ಕಪಕ್ಕದವ್ರ ಮನೆಯವರಿಗೆ ಸೇಲ್ ಮಾಡಿ. ನೆಕ್ಸ್ಟ್ ತನಗೆ ತಾನೇ ನಿಮ್ಮ ಮನೆಗೆ ಬಂದು ಖರೀದಿ ಮಾಡಿ ಹೋಗ್ತಾರೆ. ಅಷ್ಟೇ ಯಾಕೆ, ಹೋಟೆಲ್ಗಳಿಗೆ, ರೆಸ್ಟೋರೆಂಟ್ಗಳಿಗೆ ಕೊಟ್ಟು ಒಳ್ಳೆ ಲಾಭವನ್ನು ಮಾಡಬಹುದು. ಇನ್ನು ಮೂರನೇ ಬಿಸ್ನೆಸ್ ಐಡಿಯಾ ಏನಂದ್ರೆ ಹೋಮ್ ಮೇಡ್ ಬನಾನಾ ಚಿಪ್ ಬಿಸ್ನೆಸ್. ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋ ಬಿಸ್ನೆಸ್, ಮತ್ತಿಗೆ ಬೂಮಿಂಗ್ ಅಂತ ಕರಿಬಹುದು. ಒಳ್ಳೆ ಪ್ಯಾಕಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡಿದ್ರೆ, ಅದಕ್ಕೆ ಹೋಲ್ಸೇಲ್ ರಿಟೇಲ್ ಅಥವಾ ಡಿಸ್ಟ್ರಿಬ್ಯೂಟರ್ಗಳಿಗೆ ಸೆಲ್ ಮಾಡಿದ್ರೆ ನಿಜವಾಗ್ಲೂ ಒಳ್ಳೆ ಲಾಭ. ಇನ್ನು ನಾಲ್ಕನೇ ಬಿಸ್ನೆಸ್ ಐಡಿಯಾ ಹೋಮ್ ಮೇಡ್ ಸ್ಪೈಸಸ್ ಅಂದ್ರೆ ಮಸಾಲ. ಈ ಮಸಾಲಾ ಪೌಡರ್ ಮಾಡಿ ಮಾರಿದ್ರೆ ಮಾತ್ರ ಒಳ್ಳೆ ಬಿಸ್ನೆಸ್ ಮತ್ತೆ ಲಾಭದಾಯಕವಾಗಿರುವಂತ ಬಿಸ್ನೆಸ್. ಇದಕ್ಕೆ ಮಾರ್ಕೆಟಿಂಗ್, ರಿಟೇಲ್, ಡಿಸ್ಟ್ರಿಬ್ಯೂಟರ್ ಹಿಡಿದ್ರೆ ಒಳ್ಳೆ ಲಾಭದಾಯಕ ಬಿಸ್ನೆಸ್. ಮತ್ತೆ ನಮ್ಮ ಭಾರತ ಸ್ಪೈಸಸ್ ಅಂದ್ರೆ ಮಸಾಲೆಗೆ ಫೇಮಸ್. ನೋಡಿ, ಒಳ್ಳೆ ಬಿಸ್ನೆಸ್ ಇದು. ಇನ್ನು ಐದನೇ ಬಿಸ್ನೆಸ್ ಐಡಿಯಾ ಟಿಫನ್ ಬಿಸ್ನೆಸ್. ನಿಮ್ಮ ಮನೆ ಹತ್ತಿರದ ಫ್ಯಾಕ್ಟ್ರಿ, ಕಾಲೇಜ್ ಹತ್ರ ದಿನ ಬ್ರೇಕ್ಫಾಸ್ಟ್ ಬಿಸ್ನೆಸ್ ಮಾಡಿದ್ರೆ ಮಾತ್ರ ಸೂಪರ್ ಲಾಭದಾಯಕ ಬಿಸ್ನೆಸ್. ಅಷ್ಟೇ ಯಾಕೆ, ಈ PG ಹುಡುಗರಿಗೆ ಎಲ್ಲಿ ಮನೆ ಊಟ ಸಿಗುತ್ತೋ ಅಂತ ಕಷ್ಟಪಡೋರಿಗೆ ನಿಮ್ಮ ಊಟ ಇಷ್ಟವಾದ್ರೆ ನಿಮ್ಮ ಬಿಸ್ನೆಸ್ ಕ್ಲಿಕ್ ಆಯ್ತು ಅಂತ ಅರ್ಥ. ನೋಡೋದಲ್ಲ, ಟಾಪ್ 5 ಬಿಸ್ನೆಸ್ ಅನ್ನ ಈ ಕೂಡಲೇ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ. ನಿಮಗೆ ಯಾವ ಬಿಸ್ನೆಸ್ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಬಾಸ್ ವಾಲಾ, ಬಿ ದ ಬಾಸ್.